ಪೋಸ್ಟ್ ಆಫೀಸಲ್ಲಿ ಒಂದಿದೆ, ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್. 200 ರೂಪಾಯಿ ಕೊಟ್ಟು ಒಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ವರ್ಷ 550 ರೂಪಾಯಿ ಕಟ್ಟಿದ್ರೆ 10 ಲಕ್ಷ ಇನ್ಶೂರೆನ್ಸು, 799 ರೂಪಾಯಿ ಕಟ್ಟಿದ್ರೆ 15 ಲಕ್ಷ ಇನ್ಶೂರೆನ್ಸು. ಯಾರಿಗೆ? ಆಕ್ಸಿಡೆಂಟಲ್ ತೀರ್ಕೊಂಡವ್ರಿಗೆ, ಪರ್ಮನೆಂಟ್ ಡಿಸೇಬಿಲಿಟಿ ಆದ್ರೆ. ಆಕ್ಸಿಡೆಂಟ್ ಅಂದ್ರೆ ಬೈಕು ಕಾರ್ ಆಕ್ಸಿಡೆಂಟ್ ಅಂತಲ್ಲ, ನೀವು ಬಸ್ಸಲ್ಲಿ ಹೋತ್ರ ಆಕ್ಸಿಡೆಂಟ್ ಆಗೋದ್ರೆ, ಟ್ರೈನಲ್ಲಿ ಹೋತ್ರ ಆಕ್ಸಿಡೆಂಟ್ ಆಗೋದ್ರೆ, ಮಾಡಿ ಮೇಲಿಂದ ಜಾರ್ ಬಿದ್ರೆ, ಹಾವು ಕಡಿದ್ ಸತ್ರೆ, ಎಲೆಕ್ಟ್ರಿಕ್ ಶಾಕ್ ಇಂದ ಸತ್ರೆ, ಯಾವ್ದ್ರಿಂದ ಸತ್ರು 15 ಲಕ್ಷ ಕವರ್ ಆಗುತ್ತೆ 799 ವರ್ಷಕ್ಕೆ. ಅರ್ಥ ಆಯ್ತಾ? ಅದಾದ್ಮೇಲೆ ನಿಮ್ಗೆ ಆಕ್ಸಿಡೆಂಟಲ್ ರೀಇಂಬರ್ಸ್ಮೆಂಟ್ ಇದೆ. ಬೈಕ್ ಆಕ್ಸಿಡೆಂಟ್, ಕಾರ್ ಆಕ್ಸಿಡೆಂಟ್ ಆಯ್ತು, 1 ಲಕ್ಷದೊಳಗಡೆ ನೀವು ಅದನ್ನ ಕ್ಲೇಮ್ ಮಾಡ್ಕೋಬಹುದು. ನೀವು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿ ನೀವು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡಿದ್ರೆ 1 ಲಕ್ಷದೊಳಗಡೆ ನೀವು ಕ್ಲೇಮ್ ಮಾಡ್ಕೋಬಹುದು. 799 ರೂಪಾಯಿ ವರ್ಷಕ್ಕೆ 15 ಲಕ್ಷ ಕವರ್ ಆಗೋಗುತ್ತೆ. 15 ಲಕ್ಷ ಕವರ್ ಆಗುತ್ತೆ. ಬೇಡ ಅಂದ್ರೆ 550 ರೂಪಾಯಿ ವರ್ಷ ಕಟ್ಟಿದ್ರೆ 10 ಲಕ್ಷ ನಿಮಗೆ ಕವರ್ ಆಗುತ್ತೆ. ನೀವು ಅದನ್ನ ಬ್ಯಾಂಕಲ್ಲೇ ಪೋಸ್ಟ್ ಆಫೀಸಲ್ಲೇ ನೀವು ಇಟ್ಬಿಟ್ಟಿದ್ರೆ ಅವರೇ ಡಿಡಕ್ಟ್ ಮಾಡ್ಕೊತಾ ಇರ್ತಾರೆ. ವರ್ಷಕ್ಕೆ 550 ರೀ, ವರ್ಷಕ್ಕೆ 799, 15 ಲಕ್ಷ ರೂಪಾಯಿ ನಿಮ್ಗೆ ಕವರ್ ಆಗೋಗುತ್ತೆ. 799 800 ರೂಪಾಯಿ ನೀವು ಇಟ್ಟಿದ್ರೆ 15 ಲಕ್ಷ ಕವರ್ ಆಗೋಗುತ್ತೆ. ಅದಲ್ಲದೆ ನೀವು ಕೋಮಾಗ ಹೋದ್ರು ಕೊಡ್ತಾರೆ. ಆಯ್ತಾ? ಅದಲ್ಲದೆ ನಿಮ್ಮ ಮಕ್ಕಳಿಗೆ 1 ವರ್ಷದ ಫೀಸ್ ಕಟ್ಟಲಾಗುತ್ತೆ. 1 ಲಕ್ಷ, ಒಂದು ವರ್ಷದ ಫೀಸ್ 1 ಲಕ್ಷದೊಳಗಡೆ ಇದ್ರೆ ಮಕ್ಳಿಗೆ 2 ಮಕ್ಳಿಗೆ ಫೆಸಿಲಿಟಿ ಇದೆ. ಗರ್ಭಿಣಿಯರಿಗೂ ಕೊಡ್ತಾರೆ, ಬಾಣಂತನದ ಚಾರ್ಜ್ ಕೊಡ್ತಾರೆ, ಅಂತ್ಯ ಸಂಸ್ಕಾರಕ್ಕೂ ದುಡ್ಡು ಕೊಡ್ತಾರೆ. ಇಷ್ಟೆಲ್ಲ ಫೆಸಿಲಿಟಿ ಇದೆ ನೋಡಿ. ಬೇಗನೆ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಮಿಕ್ಕಿ ಡೀಟೇಲ್ಸ್ ತಗೊಂಬಿಡಿ.